ಹಬ್ಬ ಎದೆ ನೋವು ಮಗಳೇ ಮಗಳೇ ಆಗ್ತಾ ಇಲ್ಲ ನನಗಂತೂ ಮಗಳೇ. ಅಯ್ಯೋ ಮಗಳೇ, ಯಾರು ಇಲ್ವಾ? ಅಪ್ಪ. ಅಯ್ಯೋ ಅಪ್ಪ, ಅಪ್ಪ ಏನಾಯ್ತಪ್ಪ ನಿನಗೆ? ಅಪ್ಪ, ಅಪ್ಪ, ಅಪ್ಪ. ಎದೆ ನೋವು ಮಗಳೇ, ಎದೆ ನೋವು ಆಯ್ತಿಲ್ಲ ಮಗಳೇ, ನನ್ನ ಕೈಲಿ ಆಯ್ತಿಲ್ಲ ಮಗಳೇ, ಆಯ್ತಾ ಇಲ್ಲ ನನ್ಗಂತೂ. ಎದೆ ತುಂಬಾ ನೋಯ್ತೈತೆ. ಯಾಕೋ ಹಿಂಗೆ ಬದುಕಿರ್ತೀನೋ ಸತ್ತೋಯ್ತೀನೋ ಅಂತ ಅನ್ನಿಸ್ತೈತೆ. ನಿನ್ನ ಮದುವೆ ನೋಡಿದಂಗೆ ಸತ್ತೋಗ್ಬಿಡ್ತೀನೇನೋ ಅಂತ ಅನ್ನಿಸ್ತೈತೆ. ಬೇಗ 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 ಅಳಿ ಅಂದ್ರೆ ಕರ್ಸು, ಡಾಕ್ಟ್ರಿಗೂ ಫೋನ್ ಹಾಕು. ನನ್ನ ಕೈಲಿ ಆಯ್ತಿಲ್ಲ ಆಯ್ತಿಲ್ಲ. ಅಪ್ಪ ಈಗಲೇ ಫೋನ್ ಮಾಡ್ತೀನಿ. ನಿನಗೆ ನೋಡ್ತಾ ಇದ್ರಲ್ಲ ಯಾವಾಗೂನ್ವೆ ಡಾಕ್ಟ್ರು, ಅವ್ರಿಗೆ ನೀವು ಫೋನ್ ಹಾಕ್ತೀನಿರು. ಹಾ ಹೇಳಮ್ಮ, ಹೇಳು. ಅವನಿಗೆ ಹೇಳು, ಬೇಗ ಬರಕ್ಕೆ ಹೇಳು. ಹಂಗೇನೆ ನೀಯ ಅಳಿಯಂದ್ರು ಫೋನ್ ಮಾಡು. ಅಳಿಯಂದ್ರು ಸರ್ನ 10 ನಿಮಿಷಕ್ಕೆ ಬಾ ಅಂತ ಹೇಳ್ಬಿಡು. ಅಳಿಯಂದ್ರಿಗೆ ಸರ್ನ ಬಂದ್ಬಿಡ್ಲಿ. ಹಾ ಸರಿನಾ? ಹೋಗವ. ಆಯ್ತಿಲ್ಲ ನನಗೆ, ಆಯ್ತಿಲ್ಲ ನನಗೆ. ಅಪ್ಪ ನೀವು ಸುಮ್ಮನೆ ಗಾಬರಿ ಆಗ್ತಾ ಇದ್ದೀರಾ. ನೀವು ಗಾಬರಿ ಎಲ್ಲ ಆಗಬೇಡಿ. ನಾನು ಇದೀನಲ್ಲ, ನಾನು ನೋಡ್ಕೊಂತೀನಿ. ಇರಿ ಒಂದು ನಿಮಿಷ, ಬೇಗ ಫೋನ್ ಹಾಕ್ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೆ, ನನ್ನ ಮಗಳು ಮದುವೆ ನೋಡಿದಂಗೆ ಮಾತ್ರ ಸಾಯೋ ಥರ ಮಾಡಬೇಡಲ್ಪ. ನನ್ನ ಮಗಳು ಮದುವೆ ನೋಡ್ಬೇಕು ನಾನು. ನನ್ನ ಮಗಳು ಮದುವೆ ನೋಡಬೇಕು. ಎದೆಯೆಲ್ಲ ಹಿಡ್ಕೊಬಿಟ್ಟೈತೆ. ಆಯ್ತಿಲ್ಲ, ನನ್ನ ಮಗಳು ಮದುವೆ ನೋಡಲೇಬೇಕು. ಹಲೋ ಹಲೋ, ಅರ್ಜೆಂಟಾಗಿ ಮನೆ ಹತ್ರ ಬರ್ತೀರಾ? ಯಾಕೆ, ಏನಾಯ್ತು? ಅಪ್ಪಂಗೆ ತುಂಬ ಎದೆನೋ ಬಂದ್ಬಿಟ್ಟೈತೆ. ಅಪ್ಪ ನಿಮ್ಮನ್ನೇ ನೆನೆಸ್ಕೊಂತವ್ರೆ. ಅಳಿ ಅಂದ್ರೆ ಅಂತೇಳ್ಬಿಟ್ಟು ನಾನು ಈಗ ತಾನೇ ಡಾಕ್ಟರ್ಗೆ ಫೋನ್ ಮಾಡಿದೆ. ಡಾಕ್ಟ್ರ್ ಇನ್ನೇನು ಬಂದ್ಬಿಡ್ತಾರೆ. ಅದಕ್ಕೆ ನೀವು ಅಷ್ಟರೊಳಗಡೆ ಬಂದ್ಬಿಡ್ತೀರಾ? ಏನು ಮಾವ ಹಿಂಗೆ ಹಾರ್ಟ್ ಅಟ್ಯಾಕ? ಅಯ್ಯೋ ದೇವ್ರೆ, ಈಗಲೇ ಬರ್ತೀನಿ. ಬೇಗ ಬನ್ನಿ. ನಾನು ಕೈ ಕಾಲೇ ಆಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಡಾಕ್ಟ್ರ್ ಇನ್ನೇನು ಬರ್ತೀನಿ ಅಂತ ಹೇಳಿದ್ರು. ನೀವು ಅಷ್ಟರೊಳಗಡೆ ಬನ್ನಿ. ಯಾಕೋ ಗೊತ್ತಿಲ್ಲ, ಅಪ್ಪ ನಿಮ್ಮನ್ನು ತುಂಬ ನೆನೆಸ್ಕೊತಾವ್ರೆ. ಅಳಿಯಂದ್ರು ಅಂತ ಹೇಳಿ. ದಯವಿಟ್ಟು ಬೇಗ ಬನ್ನಿ ಈ ಟೈಮಲ್ಲಿ. ನನಗೇನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಆಂಬುಲೆನ್ಸಿಗೆ ಬೇರೆ ಫೋನ್ ಹಾಕಿದ್ದೀನಿ. ಡಾಕ್ಟ್ರು ಅವರು ಇಲ್ಲಿಗೆ ಬರ್ತಾವ್ರೆ. ಮೊದಲಿಂದ ನಮ್ಮ ಅಪ್ಪಂಗೆ ಅವರೇ ನೋಡ್ತಾ ಇದ್ದಿದ್ದು. ಅವರೇ ಬರ್ತಾವ್ರೆ. ಅವರೇ ನೋಡಿಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟರೊಳಗಡೆ ನೀವು ಅರ್ಜೆಂಟಾಗಿ ಬಂದುಬಿಡಿ, ಲೇಟ್ ಮಾಡಬೇಡಿ. ಈಗಲೇ ಬಂದೆ. ಅಯ್ಯೋ, ಏನು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೊಗೆಗೆ ಹಾಕಿಸ್ಕೊತಾರ ಅಂತ ಹೋಗ್ಬಿಟ್ರೆ ಪೂರ ನಮಗೆ ಆಗೋಗ್ಬಿಡ್ತದ. ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಹೋಗ್ಲಾ? ಬ್ಯಾಡಬಿಡು, ನಮ್ಮ ಅತ್ತೆಗೆ ಏನು ಹೇಳ್ಬಿಟ್ಟು ಹೋಗೋಂಥದ್ದು. ಅರ್ಜೆಂಟಾಗಿ ಹೋಗ್ಬಿಡೋಣ. ಅತ್ತೆಗೆಲ್ಲ ಹೇಳ್ಕೊಂಡು ಮಾಡ್ಕೊಂಡು ಕುಂತ್ಕೊಂಡ್ರೆ ನಮ್ಮ ಮಾವಲ್ಲಿ ಗೊಟ್ಟಕ್ಕೆ ಬಂದ್ಬಿಟ್ರೆ ಏನಾರ ಒಂಚೂರು ವಿಲ್ಗಿಲ್ಲ ನನ್ನ ಹೆಸರುಗಳು ಅಂತ ಬರ್ದನ ಬರೀತಾರೆ. ನಾನು ನೋಡಬೇಕು. ಬಿಡು, ಗಾಡಿ ಅರ್ಧನ ಇಸ್ಕೊಂಡು ಪಟ್ ಅಂತ ಹೋಗ್ಬಿಡ್ತೀನಿ. ನಾನು ಹೆಂಡ್ತಿನಾರ ಫೋನ್ ಹಾಕಿದ್ರೇನಪ್ಪ ಮಾಡಲಿ? ಬಿಡು, ಹೇಳೋದು ಹಿಂಗೆ ಅರ್ಜೆಂಟಾಗಿ ಬಂದೆ ಅಂತ. ಈ ಟೈಮಾಗ ಹೋದ್ರೇನೆ ನಮ್ಮ ಮಾವಂಗೆ ಅಳಿಯ ಸಡನ್ನಾಗಿ ಬಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಬೆಲೆ ಗೊತ್ತಾಯ್ತದೆ. ಅಳಿಯ ಬಂದಲ್ಲ ಅಂತ ಹೇಳಿ ಅಲ್ವಾ? ಇದೆ ಒಳ್ಳೆ ಟೈಮು ನೋಡಿ. ಈಗ ಸದ್ಯಕ್ಕೆ ನಾನು ಪ್ರಿಕಾಷನ್ಸ್ ಎಲ್ಲ ಕೊಟ್ಟಿದ್ದೀನಿ. ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಎದೇನೋ ಅಂದರೆ ಸ್ವಲ್ಪ ಮಿನಿ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟೈತೆ. ನೀವೀಗ ಆಂಬುಲೆನ್ಸ್ ಬರುತ್ತೆ. ನೀವು ಅರ್ಜೆಂಟಾಗಿ ನೀವು ಬಂದು ನೀವು ಅಡ್ಮಿಟ್ ಆಗ್ಬಿಡಿ ಹಾಸ್ಪಿಟಲ್ಗೆ, ಸರಿನಾ? ಈಗ ನಾನು ಏನೇನು ಬೇಕು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ. ನೀವೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ ನೋಡಿ. ನಿಮ್ಗೆ ಏನೂ ಆಗಲ್ಲ. ಆಂಬುಲೆನ್ಸ್ ಬಂದಿದ ತಕ್ಷಣನೇ ಬನ್ನಿ, ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ. ಡಾಕ್ಟ್ರೇ, ನಮ್ಮ ಅಪ್ಪಂಗೆ ಏನೂ ಆಗಲ್ಲ ಅಲ್ವಾ ಡಾಕ್ಟ್ರೇ? ಇಲ್ಲ ಏನಾಗಲ್ಲ. ಆದರೆ ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲೇಬೇಕು ಕಣಮ್ಮ. ಹಾರ್ಟ್ ಅಟ್ಯಾಕ್ ಆಗೈತೆ. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಆಸ್ಪತ್ರೆ ಒಳಗಡೆ ಇರಬೇಕು ಅವರು. ಅದನ್ನು ನಿಮ್ಗೆ ಎದುರಿಸ್ಬೇಕು ಅಂತಲ್ಲ, ಮೈನರಾಗಿ ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ಟೈತೆ. ಅದಕ್ಕೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಲೇಬೇಕು. ಓಹೋ, ಸರಿ ಸರಿ ಡಾಕ್ಟ್ರೇ, ಆಯಿತು. ಆಂಬುಲೆನ್ಸು ಫೋನ್ ಹಾಕಿದ್ದೀನಿ, ಬರ್ತೈತೆ. ಸರಿ ಆಯಿತು. ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಅಲ್ಲೆಲ್ಲ ಆಪ್ರೇಷನ್ಗೆಲ್ಲ ರೆಡಿ ಮಾಡಿಸ್ತೀನಿ. ನಿಮ್ಮ ಅಪ್ಪಂಗಿದ್ದು 2ನೇ ಸಲ ಅಲ್ವಾ ಆಗಿರೋದು? ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ನಿಮಗೆ ಆಪ್ರೇಷನ್ ಏನಾದರೂ ಮಾಡಬೇಕಾಗ್ತೈತೆ ಅಂತ ಹೇಳಿ. ಅದಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕೆ ನಾನು ಡಾಕ್ಟರ್ಗೆ ಹೇಳ್ತೀನಿ. ನೋಡಿ, ಇವ್ರ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ. ನಾನು ಇಲ್ಲೇ ಇರ್ತೀನಿ. ಏನಾದರೂ ಹೆಚ್ಚು ಕಡಿಮೆ ಅದು ಇದು ಅನ್ಸಿದ್ರೆ ನೀವು ನನ್ನನ್ನು ಕರೀರಿ. ಆಯಿತು ಡಾಕ್ಟ್ರೇ, ಆಯಿತು. ಅಯ್ಯೋ ಮಗಳೇ, ನನ್ನ ಕೈಲಿ ಯಾಕೋ ಆಯ್ತಿಲ್ಲ. ಹೆಂಗೋ ಕಣ್ಣೆಲ್ಲ ಮುಂಚದಂಗೆ ಆಯ್ತೈತೆ. ಮಗಳೇ, ನಾನು ಬದುಕ್ತೀನ ಮಗಳೇ? ಅಪ್ಪ ನೀವು ಈ ಥರ ಎಲ್ಲ ಮಾತಾಡಬೇಡಿ ಅಪ್ಪ. ನೀವು ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಏನೂ ಆಗಲ್ಲ, ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಗೆ ಏನಾದರೂ ಆಗಕ್ಕೆ ನಾನು ಬಿಟ್ಟರೆ ತಾನೇ. ನಿಮ್ಗೆ ಏನಾಗಕ್ಕೂ ನಾನು ಬಿಡಲ್ಲ ಅಪ್ಪ. ನೀವು ಸುಮ್ಮನೆ ಇರಿ. ನೀವು ಈ ಥರ ಎಲ್ಲನೂ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನೀವು ಮಾತಾಡೋಕೆ ಹೋಗ್ಬೇಡಿ. ನೋಡಿ ಹೆಂಗೆ ಹೇಳ್ತೀರಾ? ಡಾಕ್ಟ್ರು ಇಂಜೆಕ್ಷನ್ ಎಲ್ಲ ಕೊಟ್ಟು ಪ್ರಿಕಾಷನ್ಸ್ ಎಲ್ಲ ಕೊಟ್ಟವ್ರೆ. ಒಂದು ಸಣ್ಣ ಆಪ್ರೇಷನ್ ಮಾಡಿದ್ರೆ ನಿಮಗೆಲ್ಲ ಸರಿ ಹೋಗುತ್ತಲ್ವಾ? ಒಂದು ಸಣ್ಣ ಆಪ್ರೇಷನ್ ತಾನೇ, ಮಾಡಿಸಿದ್ರಾಯ್ತು ಬಿಡಿ. ನೀವು ಹಿಂಗೆಲ್ಲ ಜಾಸ್ತಿ ಯೋಚನೆ ಮಾಡ್ಕೊಂಡೇನೆ ನಿಮ್ಗೆ ಈ ಥರ ಆಗಿರೋದು. ಆಂಬುಲೆನ್ಸ್ ಇನ್ನೇನು ಬರ್ತೈತಿ, ನೀವು ಸುಮ್ಮನಿರಿ. ಮಾವಯ್ಯ ಏನಾಯ್ತು ಮಾವಯ್ಯ? ಅಳಿಯಂದ್ರೆ ಬಂದ್ರ? ನನ್ನ ಮಗಳು ಮದುವೆ ನೋಡಿದಂಗೆ ಇಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ನಂಗೊಂಥರ ಆಯ್ತಾಯ್ತು. ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ಅಳಿಯಂದ್ರೆ. ನನ್ನ ಮಗಳು ಮದುವೆ ನೋಡಲ್ವಾ, ಹಂಗೆ ಕಣ್ಣು ಮುಚ್ಕೊಬಿಡ್ತೀನ ಅಂತ ಹೇಳ್ಬಿಟ್ಟು ಭಯ ಆಗ್ತೈತೆ. ಇನ್ನೇನಿನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಆಸ್ಪತ್ರೆಗೆ ಆಪ್ರೇಷನ್ನಾಗೆ ಇರ್ಬೇಕು ನಾನು. ಆಪ್ರೇಷನ್ ಆದರೆ ನಾನು ಬದುಕ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಅಳಿಯಂದ್ರೆ ದಯವಿಟ್ಟು ಈ ಕ್ಷಣನೇ ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಬಿಡಿ ಅಳಿಯಂದ್ರೆ. ಈ ಕಣ್ಣಾರೆ ನೋಡ್ಕೊಬಿಡ್ತೀನಿ. ನನ್ನ ಕೊನೆ ಆಸೆ ಅಳಿಯಂದ್ರೆ.
ಮಾವ ಏನ್ ಹೇಳ್ತಿದ್ದೀರಾ? ಇನ್ನು ಮುಂದಿನ ವಾರ ತಾನೇ ಮದುವೆಗೆಲ್ಲ ಅರೇಂಜ್‌ಮೆಂಟ್ ಎಲ್ಲ ಮಾಡ್ಕೊತಾ ಇದೀವಿ ತಾನೇ. ಮುಂದಿನ ವಾರನೇ ತಾನೇ. ನೀವು ಈಗ ಮದುವೆ ಅಂತಿದ್ದೀರಾ? ಅದು ನಮ್ಮ ಅತ್ತೆಗೆಲ್ಲ ಅಳಿಯಂದ್ರೆ ನಂಗೆ ಆಗ್ತಿಲ್ಲ ಅಳಿಯಂದ್ರೆ, ನಂಗೆ ಆಗ್ತಿಲ್ಲ. ನಾನು ಬದುಕಿರ್ತೀನೋ ಸತ್ತೋಯ್ತೀನೋ ನನಗಂತೂ ಗೊತ್ತಿಲ್ಲ ಅಳಿಯಂದ್ರೆ. ಅಳಿಯಂದ್ರೆ ದಯವಿಟ್ಟು ಅಲ್ಲಿ ಯಾರ ಪ್ಲಾಸ್ಟಿಕ್ ಕಾರುಗಳಿವೆ ಹಾಕಬಿಟ್ಟು ದಯವಿಟ್ಟು ತಾಳಿ ಕಟ್ಬಿಡಿ. ಅರ್ಶಿನದ ಫೋಟೋಗೆ ಏನ್ರಾಗ ಒಂದು ನನ್ನ ಕಣ್ಣು ಮುಂದೆ ನೀವು ತಾಳಿ ಕಟ್ಬಿಡಿ ಅಳಿಯಂದ್ರೆ. ನನ್ನ ಮಗಳು ಮದುವೆ ಒಂದು ಆಗೈತೆ ಅಂತ ಗೊತ್ತಾಗ್ಬಿಟ್ರೆ ನಂಗೆ ಅಲ್ಲಿ ಸಮಾಧಾನ ಆಯ್ತದೆ ಅಳಿಯಂದ್ರೆ. ಈಗ ಏನಪ್ಪಾ ಮಾಡೋದು? ಎಂತ ಇಕ್ಕಟ್ಟಿನ ಪರಿಸ್ಥಿತಿನ ತಗ್ಲಾಕೊಂಡ್ಬಿಟ್ಟಿದೀನಿ. ಹೇಳಂಗಿಲ್ಲ, ಬಿಡಂಗಿಲ್ಲ, ಏನು ಮಾಡಂಗಿಲ್ಲ. ಏನ್ ಮಾಡೋದು ದೇವ್ರೇ? ಏನ್ ಮಾಡ್ಲಿ ಈಗ? ತಾಳಿ ಕಟ್ಬಿಡ್ಲಾ? ನಮ್ಮ ಅತ್ತೆ ನನ್ನ ಹೆಂಡ್ತಿಗೆ ಏನಂತ ಹೇಳಿ? ಯಾಕೆ ತಾಳಿ ಕಟ್ಕೊಂಡ್ ಬಂದಿದ್ಯಾ ಅಂತ ಹೇಳಿದ್ರೆ, ಅಯ್ಯೋ! ಏನಪ್ಪ ಹೇಳಿ? ಆದ್ರೂನು ಇಂಥ ಚಾನ್ಸ್ ಮತ್ತೆ ಸಿಗಲ್ಲ. ಮತ್ತೆ ಇವ್ರೇನೋ ಓದ್ಬಿಟ್ರೆ ಇವಳು ಮದುವೆ ಆಗಲ್ಲ ಅಂತ ಅಂದ್ಬಿಟ್ರೆ, ಆಸ್ತಿ-ಪಾಸ್ತಿ ಎಲ್ಲ ಬೇರೆ ಹೊಂಟೋಯ್ತದೆ. ಇರು ಯಾಕೆ ಬಿಡ್ಬೇಕು? ಸರಿ ಮಾವಯ್ಯ, ನಿಮ್ ಮುಂದೆನೆ ತಾಳಿ ಕಟ್ತೀನಿ. ಈ ಹಾರ ತಗೊಂಬಿಟ್ಟು ಬರ್ತೀನಿ. ಅಯ್ಯೋ ಅಪ್ಪ, ನೀವು ಚೆನ್ನಾಗಿ ಆಗ್ತೀರಾ. ನಿಮ್ಗೇನು ಆಗಲ್ಲ, ಸುಮ್ಮನಿರಿ ಅಪ್ಪ. ಹೇಳ್ದಷ್ಟು ಮಾಡು ಮಗಳೇ, ಹೇಳ್ದಷ್ಟು ಮಾಡು. ಅಲ್ಲಿ ದೇವ್ರ ಫೋಟೋದಾಗವಲ್ಲ ಹಾರ, ಅವನ್ನೇ ತಗೊಂಡು ಇಬ್ರು ಹಾಕೊಬಿಟ್ಟು ಅರ್ಶಿನದ ಬೋಟ್ ಎತ್ಕೊಬಿಟ್ಟು ಬಂದು ಕಟ್ಟಿಸ್ಕೊಬಿಡ ತಾಯಿ. ನನ್ನ ಕೈಲಿ ಆಯ್ತಿಲ್ಲ ನನಗೆ. ಕಟ್ಬಿಡಪ್ಪ. ನೀವಿಬ್ರು ಮದುವೆ ಕಣ್ಣು ತುಂಬ ನೋಡ್ಬಿಟ್ಟು ಹಂಗೆ ಕಣ್ಣು ಮುಚ್ಕೊಂಡು ಸತ್ತೋಗ್ಬಿಡ್ತೀನಿ ಕಣಪ್ಪ. ಕಟ್ಬಿಡಪ್ಪ ತಾಳಿಯ. ಸರಿ ಮಾವ. ಹಾ, ತರ್ತೀನಿ. ಹಾರ ಅರಿಶಿನದ ಬೊಟ್ಟು ತರ್ತೀನಿ. ಮಾವ ನಿಮ್ಗೇನು ಆಗಲ್ಲ. ಆದ್ರೂನುವೆ ನಿಮ್ಮ ಮನಃಶಾಂತಿಗೆ ಅಂತ ಹೇಳ್ಬಿಟ್ಟು ತಾಳಿ ಕಟ್ತೀನಿ ಅಷ್ಟೇ. ನಿಮ್ಗೇನು ಆಗಲ್ಲ ಮಾವ. ನಾನಿದ್ದೀನಿ. ಆಂಬುಲೆನ್ಸ್ ಎಲ್ಲ ಬರ್ತಾ ಇತ್ತಂತೆ, ಡಾಕ್ಟರ್ ಹತ್ರ ಮಾತಾಡ್ಕೊಂಬಿಟ್ಟು ಬಂದೆ. ಇನ್ನೊಂದು 10 ನಿಮಿಷಕ್ಕೆ ಆಂಬುಲೆನ್ಸ್ ಬಂದ್ಬಿಡ್ತೈತೆ ಮಾವ. ನಿಮ್ಮನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದೇನೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಅಳಿ ಅಂದ್ರೆ ನಿಮ್ಮ ಮದುವೆ ನೋಡ್ಬಿಟ್ರೆ ಆಪ್ರೇಷನ್ ಆಗದಿದ್ದಂಗನೇ ಇರಲಿ, ಅದ್ರ ಬಗ್ಗೆ ನಂಗೇನು ಯೋಚನೆ ಇಲ್ಲ. ಆಗ್ತದೆ ಮಾವಯ್ಯ, ಆಗ್ತದೆ. ಕಟ್ಟಿ ಅಳಿ ಅಂದ್ರೆ ಕಟ್ಟಿ, ತಾಳಿ ಕಟ್ಟಿ. ಇದೊಂದು ಕಣ್ ತುಂಬಾ ನೋಡ್ಕೊಬಿಡ್ತೀನಿ ನಾನಂತೂನುವೆ. ಆಂಬುಲೆನ್ಸ್ ಬಂತು. ಈ ಡಾಕ್ಟ್ರೆ, ನನ್ನ ಮಗಳು ಮದುವೆನ ಕಣ್ ತುಂಬಾ ನೋಡ್ತಾ ಇದ್ದೀನಿ. ಇದೊಂದು ಮದುವೆ ನೋಡ್ಬಿಟ್ರೆ ನಾನು ಸತ್ರು ನನಗೇನು ಬೇಜಾರಾಗಕ್ಕಿಲ್ಲ ಅಳಿ ಅಂದ್ರೆ. ಇದೊಂದೇ ಒಂದು ಕಣ್ಣಾರೆ ನೋಡ್ತಾ ಇದ್ದೀನಿ. ಕಟ್ಟಿ ಅಳಿ ಅಂದ್ರೆ ಕಟ್ಟಿ. ಅಯ್ಯೋ! ಒಳ್ಳೇದಾಗ್ಲಿ ಕಟ್ಟಿ ಅಳಿ ಅಂದ್ರೆ. ದೇವ್ರು ಒಳ್ಳೇದ್ ಮಾಡ್ಲಿ ಕಟ್ಟಿ ಅಳಿ ಅಂದ್ರೆ. ಹಾ ಮಾವ. ಹಬ್ಬ! ಈಗ ನನಗೆ ಸಮಾಧಾನ ಸಮಾಧಾನ ಆಗ್ತಾ ಐತೆ. 100 ಕಾಲ ಇಬ್ರುನುವೆ ಜೊತೆಗೇನೆ ಸಂದಕ್ಕೇನಿಯ ಬಾಳ್ಗುಡಿ. ಅಷ್ಟೇನಿಯ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು. ಇದಕ್ಕಿನ್ನು ಶಾನೆ ನಾನು ಏನೂ ಕೇಳ್ಕೊಳಕ್ಕಿಲ್ಲ. ಹಬ್ಬ! ನನಗೆ ಎಲ್ಲಿ ನನ್ನ ಮಗಳು ಮದುವೆ ನೋಡೋದಿದ್ದಂಗೆ ಸತ್ತೋಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಹೆಂಗೋ ಸದ್ಯ ನನ್ನ ಮಗಳು ಮದುವೆಯ ಕಣ್ಣಾರೆ ನೋಡಿದ್ನಲ್ಲ, ಈಗ ಕಣ್ಣು ಮುಚ್ಕೊಂಡು ನನಗೆ ಏನೂ ಅನ್ಸಕ್ಕಿಲ್ಲ ಮಗಳೇ. 100 ಕಾಲ ಸಂದಕ್ಕಿರು ಮಗಳೇ. ನೀನು ಚೆನ್ನಾಗಿರೋದನ್ನ ನಾನು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನಂತೂ ಚೆನ್ನಾಗಿರ್ತೀಯ. ಅಪ್ಪ, ಹಂಗೆಲ್ಲ ಅನ್ಬೇಡಪ್ಪ. ಈಗ ಆಂಬುಲೆನ್ಸ್ ಬಂತು ಅಂತ ಅನ್ನಿಸ್ತದೆ. ಪಾಪ ಪಾಪ, ಬೇಗ ಆಸ್ಪತ್ರೆಗೆ ಹೋಗೋಣ. ಈ ಮದುವೆ ಎಲ್ಲ ಆಮೇಲೆ ಇರಲಿ. ನೀವು ಫಸ್ಟ್ ಎದ್ದೊಳಿ. ನಡೀರಿ ಆಸ್ಪತ್ರೆಗೆ ಹೋಗೋಣ. ಗೌಡ್ರೆ, ನಿಮ್ಗೇನು ಆಗಲ್ಲ. ನೀವು ಯಾಕೆ ಇಷ್ಟೊಂದು ಹೆದರ್ಕೊತಾ ಇದ್ದೀರಾ? ಬನ್ನಿ ನಿಧಾನಕ್ಕೆ. ನಾನು ನಿಮಗೆಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ. ಈಗ ನಿಮ್ಗೇನೂ ಆಗಲ್ಲ ನಿಮಗೆ, ಸರಿನಾ? ನೀವೀಗ ಆರಾಮಾಗೆ ಬರ್ಬೋದು. ಬನ್ನಿ. ನೀ ಸ್ವಲ್ಪ ಚಿಕ್ಕದೊಂದು ಆಪ್ರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತೈತೆ. ನೀವು ಸತ್ತೋಗ್ತೀರಾ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ದು? ನಿಮ್ಗೇನೂ ಆಗಲ್ಲ, ಸರಿನಾ? ಬನ್ನಿ ಹೊರಡೋಣ. ಹಾ, ಡಾಕ್ಟ್ರೆ. ಅಪ್ಪ, ನಡಿಯಪ್ಪ ಹೋಗೋಣ. ಫಸ್ಟ್ ಆಸ್ಪತ್ರೆಗೆ ಹೋಗಿ ನಿಂದೆಲ್ಲ ಮುಗಿಸ್ಕೊಳ್ಳೋಣ. ಆಮೇಲೆ ಉಳ್ದಿರೋ ಕಾರ್ಯ ಎಲ್ಲ ಮಾಡೋಣ. ಖುಷಿಯಾಗಿ ಹೋಗ್ತೀನಿ ಮಗಳೇ, ಖುಷಿಯಾಗಿ ಹೋಗ್ತೀನಿ.